ನಮಸ್ಕಾರ, ವಿಚಾರ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಒಂದು ವಿಶೇಷ ಸುದ್ದಿ ಅಂತಾನೆ ಹೇಳ್ಬೋದು. ಇದು ಪಂಚಾಯತಿಗೆ ಸಂಬಂಧಪಟ್ಟಿರುವಂತಹ ಸುದ್ದಿ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗುರುಗುಂಟ ಗ್ರಾಮದ ಒಂದು ಪಂಚಾಯತಿಗೆ ಸಂಬಂಧಪಟ್ಟಿದ್ದಂಥದ್ದು. ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಕಂಪ್ಯೂಟರ್ ಆಪರೇಟರ್ ಅಂಬರೀಶ್ ಎನ್ನುವಂತ ವ್ಯಕ್ತಿ ಇಡೀ ಪಂಚಾಯತಿ ಅಧಿಕಾರಿಗಳನ್ನೇ ತನ್ನ ಬುಟ್ಟಿಗೆ ಹಾಕೊಂಡಿದ್ದಾನೋ ಅಥವಾ ಅಲ್ಲಿ ಅಟ್ಟಹಾಸ ಮೆರಿತಾ ಇದ್ದಾನೋ ಅಂತ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ಈಗ ಪಂಚಾಯತಿ ನರೇಗಾ ಮನ್ರೇಗಾ ಅನ್ನುವಂತಹ ಒಂದು ಯೋಜನೆಗಳನ್ನು ಜಾರಿಗೆ ತಂದಿರೋದು ಅಲ್ಲಿನ ಕೂಲಿಕಾರರಿಗೆ ಮತ್ತು ಸ್ಥಳೀಯರಿಗೆ ಕೆಲಸ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ. ಯಾಕಂದ್ರೆ ನಮ್ಮ ಭಾಗದಲ್ಲಿ ರಾಯಚೂರಲ್ಲಿ ವಿಶೇಷವಾಗಿ ಈ ಹಳ್ಳಿಯ ಜನರು ಬೆಂಗಳೂರು, ಮುಂಬೈ ಅಂತ ಒಂದು ಮಹಾನಗರಗಳಿಗೆ ಗೂಳಿ ಹೋಗೋದನ್ನು ತಪ್ಪಿಸೋದಕ್ಕೋಸ್ಕರ ನರೇಗಾ ಮನ್ರೇಗಾ ಉದ್ಯೋಗ ಖಾತ್ರಿ ಅನ್ನುವಂತ ಯೋಜನೆಗಳನ್ನು ತಂದಿರ್ತಾರೆ. ಆದ್ರೆ ಇವತ್ತು ಈ ಒಂದು ಯೋಜನೆಗಳು ಯಾರಿಗೆ ಲಾಭ ಆಗ್ತಾ ಇದೆ ಅಂತ ನೋಡಕ್ ಹೋದ್ರೆ, ನಿಜಕ್ಕೂ ಏನಾದ್ರು ಗ್ರಾಮದ ಸಾರ್ವಜನಿಕರಿಗೆ ಏನಾದ್ರೂ ಲಾಭ ಆಗ್ತಿದೆ ಅನ್ನೋದಾದ್ರೆ ಖಂಡಿತವಾಗಿಯೂ ಇಲ್ಲ. ಅದು ಸ್ಪೆಷಲಿ ರಾಯಚೂರಲ್ಲಂತೂ ಸಾಧ್ಯನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಏನ್ ಈ ಭ್ರಷ್ಟಾಚಾರ ಅಂತ ನೋಡಕ್ ಹೋದ್ರೆ, ಲಿಂಗಸೂರು ಗುರುಗುಂಟಿ ಗ್ರಾಮದ ಕಂಪ್ಯೂಟರ್ ಆಪರೇಟರ್ ಒಬ್ಬ ಅಂಬರೀಶ್ ಅನ್ನುವಂತ ನಾಲಾಯಕು ಅಯೋಗ್ಯ ಅನ್ನುವಂತ ವ್ಯಕ್ತಿ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಒಂದು ಗ್ರಾಮ ಸಭೆಯನ್ನು ಮಾಡಿದ್ದೀನಿ ಅನ್ನುವಂಥದ್ದು ಒಂದು ಈ ಒಂದು ಪಂಚಾಯತಿ ಲಾಗಿನ್ ನಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ದಿನಾಂಕ 17/10/2025 ಬೆಳಿಗ್ಗೆ 11 ಗಂಟೆಗೆ ಗ್ರಾಮ ಪಂಚಾಯತ್ ಆವರಣದಲ್ಲಿ PIA ಪೋರ್ಟಲ್ ನಲ್ಲಿ ದತ್ತಾಂಶ ಸಂಗ್ರಹಣೆಯ ನಮೂನೆಗಳ ಅನುಮೋದನೆಗೆ ವಿಶೇಷ ಗ್ರಾಮ ಸಭೆಯನ್ನು ಕರೆಯಲಾಗಿತ್ತು ಅಂತ ಹೇಳ್ತಾನೆ. ಒಳ್ಳೆಯದು, ಅದು ಗ್ರಾಮ ಸಭೆಯನ್ನು ಕರೀಲೇಬೇಕಾಗಿತ್ತು. ಆದ್ರೆ ಇವನು ಇಲ್ಲೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇದರಲ್ಲಿ PDO ಅವರಿದ್ರು, ಪಂಚಾಯತ್ ರಾಜ್ ಇಲಾಖೆ, ಕೃಷಿ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಇತರ ಅನೇಕ ವಿವರಗಳನ್ನು ಮಾನ್ಯ ಘನ ಸರ್ಕಾರ ಕೇಳಿದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೇವೆ. ಸದರಿ ಮಾಹಿತಿಯನ್ನು PIA ಪೋರ್ಟ್ ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಇನ್ನೊಂದೇನು ಹೇಳ್ತಾನೆ, ವಿಶೇಷ ಗ್ರಾಮ ಸಭೆಯನ್ನು ಕರೆಯಲಾಗಿತ್ತಲ್ಲ, ಆ ಒಂದು ಗ್ರಾಮ ಸಭೆಯಲ್ಲಿ ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದರಿ ಗ್ರಾಮ ಪಂಚಾಯತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮೊದಲಿಗೆ ಸಭೆಯನ್ನು ಆಗಮಿಸಿದ ಗ್ರಾಮ ಸಭೆ ಸದಸ್ಯರನ್ನು ಸ್ವಾಗತ ಮಾಡಿದ್ದೇವೆ. PDO ಅವರು ಸಭೆಯ ಉದ್ದೇಶ ಮಾತಾಡಿದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಅಧ್ಯಕ್ಷರು ಇರ್ಬೇಕಾಗಿತ್ತು, ಸದಸ್ಯರು ಇರ್ಬೇಕಾಗಿತ್ತು, PDO ಇರ್ಬೇಕಾಗಿತ್ತು ಅಲ್ವಾ? ಬಟ್ ಆದ್ರೆ ಈ ವ್ಯಕ್ತಿ ಫೋಟೋ ಅಪ್ಲೋಡ್ ಮಾಡ್ತಾನೆ. ಒಂದು ಗ್ರಾಮ ಸಭೆಯ ಫೋಟೋಗಳನ್ನು ಅಪ್ಲೋಡ್ ಮಾಡಿದನ್ನ ನಿಜಕ್ಕೂ ನೋಡಿದ್ರೆ ಇವನ್ ಎಂತ ಭ್ರಷ್ಟ ಅಂತ ಗೊತ್ತಾಗುತ್ತೆ. ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ತಾನು ಮದ್ಯಪಾನ ಮಾಡಕ್ಕಿರುವಂತ ರೂಮ್ ನಲ್ಲಿ ತನ್ನ ಜೊತೆಗಾರ ಅಂದ್ರೆ ತನಗೆ ಬೇಕಾಗಿರುವಂತ ಪುಡಾರಿ ಸ್ನೇಹಿತರನ್ನ ಸೇರ್ಕೊಂಡು 3-4 ಜನ ನಿಲ್ಲಿಸ್ಕೊಂಡು ಒಂದು GPS ಫೋಟೋವನ್ನ ತೆಗೆದು ಅಪ್ಲೋಡ್ ಮಾಡಿ, PDO ಅವ್ರು ಬಂದಿದ್ರು, ನಾವು ಗ್ರಾಮ ಸಭೆ ಮಾಡಿದ್ವಿ, ಈ ಗ್ರಾಮ ಸಭೆಯನ್ನು ಉದ್ದೇಶಿಸಿ PDO ಅವ್ರು ಮಾತಾಡಿದ್ರು ಅಂತೇಳಿ ರಾಜಾರೋಷವಾಗಿ ಇಂಥ ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ಅಲ್ಲಿನ PDO ಆಗಿರ್ಬೋದು, ನಮ್ಮ ಲಿಂಗಸೂರು ತಾಲೂಕಿನ EO ಆಗಿರ್ಬೋದು, ರಾಯಚೂರು ಜಿಲ್ಲೆ CEO ಆಗಿರ್ಬೋದು, PD ಆಗಿರ್ಬೋದು, DS ಆಲ್ಸಿದ್ದಪ್ಪನವರಾಗಿದ್ರು, ಇದನ್ನ ಏನ್ ಕಂಡಾಡ್ದಂಗೆ ಕೂತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮದೇನಾದ್ರೂ ಕುಮ್ಮಕ್ಕಿದೆಯಾ ಅದರಲ್ಲಿ? ಮತ್ತೆ ಅದು ಅಷ್ಟಲ್ಲದೆ ಇನ್ನು ಕಾಮಗಾರಿಯಲ್ಲಿ ಕೂಲಿ ಕಾರ್ಮಿಕರ ಫೋಟೋಗಳನ್ನ ಅಪ್ಲೋಡ್ ಮಾಡಿರ್ತಾನೆ. ಅದರಲ್ಲಿ ವಾಟರ್ ಮ್ಯಾನ್ಗಳನ್ನ ತಮ್ಮ ಸಿಬ್ಬಂದಿಗಳನ್ನ ನಿಲ್ಲಿಸಿ ಫೋಟೋ ತೆಗೆದು ಇವರು ಕೂಲಿ ಕಾರ್ಮಿಕರು ಅನ್ನುವಂತ ರೀತಿಯಲ್ಲಿ ಫೋಟೋಗಳನ್ನು ತೆಗೆದು ಅಪ್ಲೋಡ್ ಮಾಡಿರ್ತಾನೆ. ಇಷ್ಟಾದ್ರೂ ಕೂಡ ಆ ವ್ಯಕ್ತಿಯ ಮೇಲೆ ಒಂದೇ ಒಂದು ಅಮಾನತ್ತಾಗ್ಲಿ ಅಥವಾ ಸಸ್ಪೆಂಡ್ ಅನ್ನುವಂಥದ್ದು ಏನು ನಡೆಯಲ್ಲ. ಯಾಕಂದ್ರೆ ಸಾರ್ವಜನಿಕರ ಮುಂದೆ ಆ ವ್ಯಕ್ತಿ ಹೇಳ್ತಾನಂತೆ, ನಾನು ಯಾರು ಏನೋ ಮಾಡಕ್ಕಾಗಲ್ಲ, ಇದ್ರಲ್ಲಿ ಏನ್ ಬರುವಂತದ್ರಲ್ಲಿ ನಾವು ಎಲ್ಲಾ ಅಧಿಕಾರಿಗಳಿಗೂ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾನೆ ಅನ್ನುವಂತ ಮಾಹಿತಿ ನಮಗಿದೆ. ಈಗ ಅದಕ್ಕೆ ನಿಜನಾ ಅಂತ ಕೇಳಕ್ ಹೋದ್ರೆ, ಈ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂದ್ರೆ ಮುಟ್ತಾ ಇರ್ಬೋದು, CEOಗೂ ಮುಟ್ತಾ ಇರ್ಬೋದು, EOಗೂ ಮುಟ್ತಾ ಇರ್ಬೋದು, DS ಮುಟ್ತಾ ಇರ್ಬೋದು, PD ಮುಟ್ತಾ ಇರ್ಬೋದು. ಇಷ್ಟೊಂದು ಅಕ್ರಮ ಇದ್ರು ಕೂಡ ಆ ಒಂದು ಕಂಪ್ಯೂಟರ್ ಆಪರೇಟರ್ ಮಾಡಿರುವಂತ ಈ ಒಂದು ಕೃತ್ಯವನ್ನ ಕೂಡ ನೀವು ಖಂಡಿಸದೆ ಅವನಿಗೆ ಯಾವುದೇ ಆಕ್ಷನ್ ತಗೊಳ್ಳದೇ ಇದ್ದೀರಾ ಅಂದ್ರೆ ನೀವು ಅದರಲ್ಲಿ ಏನಾದ್ರೂ ಹಿಂದಿರ್ಬೋದು ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಕಾಮನ್ ಆಗಿ ಹುಟ್ಟುವಂತಹ ಅನುಮಾನ. ಇದನ್ನ ನಮಗೆ ಇನ್ನೊಂದಿಷ್ಟು ಬಲಪಡಿಸ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಅಲ್ಲಿನ ಒಂದಿಷ್ಟು ವ್ಯಕ್ತಿಗಳು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಇದುವರೆಗೆ ಯಾವುದೇ ರೀತಿಯ ಕ್ರಮನೂ ಆಗಿಲ್ಲ. ನಾನೇ ಖುದ್ದಾಗಿ PDO ಅವ್ರಿಗೆ ಮಾತಾಡಿದ್ರೆ, ನಾವು ನೋಟಿಸ್ ಕೊಟ್ಟಿದ್ದೀವಿ ಸರ್, ನಾವು ನೋಡ್ತೀವಿ ಸರ್. ಎಲ್ಲಿ ತನಕ ನೋಡ್ತೀರಿ? ಪಂಚಾಯತಿಯಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾಗಿದ್ದಂತ ಕೂಲಿ ಕಾರ್ಮಿಕರ ಹಣದಲ್ಲಿ ನೀವು ಲಂಚ ತಗೊಂಡು ಇಲ್ಲ ಅದರಲ್ಲಿರುವಂತ ಹಣವನ್ನ ತಗೊಂಡು ತಿಂದು ತೆಗ್ತೀರಿ ಅಂದ್ರೆ ಪಂಚಾಯತಿಯಲ್ಲಿ ಕೆಲಸ ಮಾಡುವಂತ ನಿಮ್ಗೆ ನಿಜವಾಗ್ಲೂ ಭ್ರಷ್ಟರಿಗೆ ನಾಚಿಕೆ ಅನ್ನೋದಾದ್ರೆ ಏನಾದ್ರೂ ಇದೆಯಾ? ಗುರುಗುಂಟೆ ಅನ್ನುವಂತ ಸಣ್ಣ ಪಂಚಾಯತಿಯಲ್ಲಿ ಆಗುವಂತ ಕಾಮಗಾರಿಗಳಲ್ಲಿ ನೀವು ಭ್ರಷ್ಟಾಚಾರ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ
ಅಸಹ್ಯ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಪಂಚಾಯತಿ ವ್ಯವಸ್ಥೆನೇ ಭ್ರಷ್ಟರ ಪಾಲಿಗೆ ಅಕ್ಷಯ ಪಾತ್ರೆ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ NMMS ಆಪ್ ನಲ್ಲಿ ಕೂಡ ಈ ರೀತಿ ಅಪ್ಲೋಡ್ ಮಾಡ್ತಾರೆ. ಪಂಚಾಯತಿ ಸಿಬ್ಬಂದಿಗಳನ್ನ ಕೂಲಿ ಕಾರ್ಮಿಕರಂತೇಳಿ ಫೋಟೋ ತೆಗೆದು GPS ಫೋಟೋ ಅಪ್ಲೋಡ್ ಮಾಡಿದ್ರೆ ಬಿಲ್ ಮಾಡ್ತೀರಿ, GPS ಮಾಡಕ್ ಹೋದ್ರೆ ದುಡ್ಡು ಇಸ್ಕೊಂತೀರಿ, ಕಂಪ್ಯೂಟರ್ ಆಪರೇಟರ್ ಒಂದು NMR ಹಾಕೋದಕ್ಕೋಸ್ಕರ ಇಷ್ಟು ದುಡ್ಡು ಅನ್ನುವಂಥದ್ದು ಇವತ್ತು ಏನ್ ಗುಟ್ಟಾಗಿ ಉಳಿದಾರಂತದ್ದಲ್ಲ. ಪ್ರತಿ ಪಂಚಾಯತಿಯಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತಿರುವಂತ ಮಾಹಿತಿನೇ ಇದು. ಇಷ್ಟಾದ್ರೂ ಕೂಡ CS ಅವ್ರು ನೀವು ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತಂದ್ರೆ ನಿಮ್ಮಗಳ ಮೇಲೆ ನಮ್ಗೆ ಅನುಮಾನ ಮೂಡ್ತಾನೆ ಇದೆ. ಈ ವಿಷಯವನ್ನ ಇಷ್ಟಕ್ಕೆ ಬಿಡದೆ ಈಗಾಗಲೇ ಪ್ರಜಾಕ್ರೋಶ ಪತ್ರಿಕೆಯಲ್ಲಿ ಅಂಬರೀಶ್ ಅವ್ರ ಬಗ್ಗೆ ನಾವು ಪ್ರಸ್ತುತವಾಗಿ ವರದಿಯನ್ನು ನಾವು ಬರೆದಿದ್ದೀವಿ ಕೂಡ. ಅದನ್ನ ಅಷ್ಟಾದ್ರೂ ಕೂಡ ನೀವು ಕ್ರಮ ಕೈಗೊಳ್ತಿಲ್ಲ ಅಂತಂದ್ರೆ ಮಾಧ್ಯಮದವರು ಬರೆದ್ರೂ ಕೂಡ ಇಷ್ಟೊಂದು ಲಜ್ಜೆಗೆಟ್ಟಿದ್ದೀರಾ ಅಥವಾ ಮಾನಗೆಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆ ಸಾರ್ವಜನಿಕರು ಮುಂದಿನ ದಿನದಲ್ಲಿ ಕೇಳ್ತಾರೆ. ಈ ಒಂದು ವಿಷಯವಾಗಿ ಈಗಾಗಲೇ ಅಂಬರೀಷನ್ನ ನೀವು ನೋಟಿಸ್ ಕೊಟ್ಟು ನೀವು ತೆರವುಗೊಳಿಸ್ತಾ ಇದ್ರೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಪ್ರತಿಯೊಬ್ಬ ಭ್ರಷ್ಟರನ್ನ ಸಾಕ್ಷಿ ಸಮೇತ ಬೆತ್ತಲು ಮಾಡೋದಕ್ಕೆ ಪ್ರಜಾಕ್ರೋಶ ಪತ್ರಿಕೆ ವಿಚಾರ ನ್ಯೂಸ್ ಯಾವಾಗ್ಲೂ ಮುಂದೆ ಇರುತ್ತೆ. ನಾವು ಮುಂದೆ ಕೂಡ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಅದು ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ಜನಸಾಮಾನ್ಯರಿಗೆ ನ್ಯಾಯ ಸಿಗೋವರೆಗೂ ನಾವಂತೂ ಬಿಡೋದಿಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾಹಿತಿಯನ್ನು ತಗೊಂಡು ಬರ್ತೇನೆ. ಈ ಅಂಬರೀಷ್ ಅನ್ನುವಂತ ನಾಲಾಯಕ ಅಯೋಗ್ಯ ಮಾಡ್ತಿರುವಂತ ಅಕ್ರಮ ಕೂಟಗಳನ್ನ ಮುಂದೆ ತಂದಿಡ್ತೀವಿ ಅನ್ನೋದು ಸತಸಿದ್ಧ. ನಮಸ್ಕಾರ.